ಸರ್ಕಾರಕ್ಕೆ ಅವರ ಮೇಲೆ ಹಲ್ಲೆ ಮಾಡುವುದು ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕು. ಸತೀಶಣ್ಣ ಜಾರಕಿಹೊಳಿಗೆ, ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಬೇಕೇ ಬೇಕು, ನ್ಯಾಯ ಬೇಕು. ಬಿಜೆಪಿ ಕಾರ್ಯಕರ್ತ ಧಿಕ್ಕಾರ, ಬಿಜೆಪಿ ಕಾರ್ಯಕರ್ತ ಧಿಕ್ಕಾರ, ಭ್ರಷ್ಟ ಬಿಜೆಪಿ ಕಾರ್ಯಕರ್ತ ಭ್ರಷ್ಟ ಬಿಜೆಪಿ ಕಾರ್ಯಕರ್ತ ಭ್ರಷ್ಟ ಬಿಜೆಪಿ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಏನೇ ಬರ್ಲಿ ಯಾತಕ್ಕಾಗಿ ಹೋರಾಟ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಮೋದಿ ಬಚಾವ್, ಮೋದಿ ಬಚಾವ್, ಮೋದಿ ಬಚಾವ್. ಅವ್ರು ನಾವು ತೊಂದರೆ ಆಗೋದು ಕೊಡೋದು ಬೇಡ, ಅವ್ರು ಕೊಡೋದು ತಪ್ಪು. ಆಯ್ತು ಬರ್ರಿ, ಸೈಡ್ ಬರ್ರಿ, ಸೈಡ್ ಬರ್ರಿ, ಸೈಡ್ ಬರ್ರಿ, ಎಲ್ಲರೂ ಸೈಡ್ ಬರ್ರಿ, ಸೈಡ್ ಬರ್ರಿ, ಸೈಡ್ ಬರ್ರಿ, ಸೈಡ್ ಬರ್ರಿ. ರಾಹುಲ್ ಗಾಂಧೀಜಿ ಅವ್ರಿಗೆ, ರಾಹುಲ್ ಗಾಂಧೀಜಿ ಅವ್ರಿಗೆ, ಸತೀಶಣ್ಣ ಜಾರಕಿಹೊಳಿ ಅವ್ರಿಗೆ, ಸತೀಶಣ್ಣ ಜಾರಕಿಹೊಳಿ ಅವ್ರಿಗೆ, ಕರ್ನಾಟಕ ಕಿಂಗ್ ಮೇಕರ್ ಸತೀಶಣ್ಣ ಅವ್ರಿಗೆ, ಕರ್ನಾಟಕ ಕಿಂಗ್ ಮೇಕರ್ ಸತೀಶಣ್ಣ ಜಾರಕಿಹೊಳಿ ಅವ್ರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನೀವೇನ್ ಕೊಡ್ತಾರೆ ತಗೊಂಡು ಹೇಳಿದ್ವಲ್ಲ ಆಸ್ ಪರ್ ಲಾ ಆಕ್ಷನ್ ಆಗುತ್ತೆ. ಕರೆಕ್ಟಾ? ಸುಮ್ಮನೆ ಜೈಕಾರ ಮುಂದೆ ಕೂದ ಏನಾಗುತ್ತೆ? ನಾ ಏನ್ ಹೇಳಿದ್ದೀನಿ ಈಗ, ನೀವೇನ್ ಕೇಸ್ ಕೊಡ್ಕೊಂತೀನಿ ನಾ ತೊಗೊಳಂತ ಹೇಳಿದಿವ ಕೊಡ್ಬೇಕು ಕೇಸ್ ಸುಮ್ಮನೆ ಬಂದು ಕೂಡಿ ನೋಡಮ್ಮ ನೋಡಪ್ಪ ಆಸ್ ಪರ್ ಲಾ ಆಕ್ಷನ್ ತಗೊಂತೀರಿ ನೀವೇನ್ ಕೊಡ್ತಾರೆ ಕೊಡಿ ಅಷ್ಟೇ. ಬೇಕಾಗಿ ಸೈನ್ ಮಾಡ್ತಾರೆ ಇಲ್ಲಿ ಸುಮ್ಮನೆ ಅಲ್ಲೇ ಸರಿ ಬೇಡ, ಸ್ಟೇಷನ್ ಮುಂದೆ ಬೇಡ. ಗೊತ್ತಾಯ್ತು? ನಮ್ಮ ಕೆಲಸ ನಾವು ಮಾಡ್ತಿರ್ಬೇಕಾದ್ರೆ ಸ್ಟೇಷನ್ ಮುಂದೆ ನೀವು ಗೋಷ್ಠಿ ಅರ್ಥ ಏನದು? ನಾವು ಕೆಲಸ ಮಾಡ್ತೀವಿ ಅಂತ ಅರ್ಥನ? ನಾವು ಕೆಲಸ ಮಾಡ್ತೀವಿ. ಆಯ್ತಮ್ಮ, ಆಯ್ತು ಆಯ್ತು ಯಾರು ಸೈನ್ ಮಾಡ್ತಾರೆ? ಯಾರು ಸಿಗೋದು ಕಂಪ್ಲೇಂಟ್ ಯಾರು ಸಿಗಿದೆ ಇಲ್ಲೇ ಯಾವುದೇ ರೀತಿ ಘೋಷಣೆ ಕೊಡಕ್ ಬಂದಿಲ್ಲ, ಯಾವುದೇ ರೀತಿ ಇದನ್ನ ಮಾಡಕ್ ಬಂದಿಲ್ಲ. ಸಿದ್ದರಾಮಯ್ಯನ ಆಟಿಟ್ಯೂಡ್ ನೋಡಿದ್ರೆ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡ್ತಾರೋ ಅವ್ರ ಪಾಕಿಸ್ತಾನ ಏಜೆಂಟ್ ತರ ಹೋರಾಟ ಮಾಡಿದಾರೋ, ಬೇರೆ ಯಾವುದೇ ರೀತಿ ಇಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಕೋರುತ್ತಾ ಇವತ್ತವರನ್ನ ನಮ್ಮ ಎಲ್ಲ ಕಾರ್ಯಕರ್ತರ ನಡುವೆ ಬಿಡುಗಡೆ ಮಾಡ್ಬೇಕಂತ ಹೇಳಿ ತಮ್ಮ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಬಿಜೆಪಿ ಬಿಜೆಪಿ ಲೀಡರ್ಸ್ ಪೊಲಿಟಿಷಿಯನ್
ಕಾನೂನು ಐತೆ ಈಗ. ಅವ್ರದೇ ನಾವು ಸಂವಿಧಾನಬದ್ಧವಾಗಿ ಒಬ್ಬ ಸಿಎಂ ಆಗಿ ಒಬ್ಬ ಪೊಲೀಸ್ ಅಧಿಕಾರಿ ಮ್ಯಾಗ ಪಾಕಿಸ್ತಾನ ಏಜೆಂಟ್ ತರ ಇವ್ರ ವರ್ತನೆ ಮಾಡ್ತಾರಂತ ನಮ್ಮ ಕಾರ್ಯಕರ್ತರಲ್ಲಿ ಬಂದ ದುಮ್ಮಡಿ ಮಾಡಕ್ ಹೋಗ್ಯಾರ. ಹೊರತಾಗಿ ಬೇರೆ ಎದುರು ಬಂದಿಲ್ಲ ಮಾತಾಡಿಲ್ಲ. ರಾಜ್ಯದಾಗ ಯಾವ ರೀತಿ ಸರ್ಕಾರ ನಡೆಸೋದು ಅಂದಿಲ್ಲ. ನಮ್ಮ ದೇಶದ ಭಕ್ತಿ ಮೇಲೆ ದೇಶದ ಮೇಲೆ ಹಲ್ಲೆ ಆಗೈತೆ. ಅದರ ಸಂಬಂಧ ಯಾವ ರೀತಿ ಮೀಡಿಯಾದಾಗ ಬಂದೆ ಪೊಲೀಸರ ಮೇಲೆ ಕೈ ಎತ್ತಿದ್ದ. ಕಾರ್ಯಕ್ರಮ ಬಂದಿಲ್ಲ. ಬಿಜೆಪಿ ಕಾಂಗ್ರೆಸ್ ಎರಡು ಜಟಾಪಟಿ ಅಂತ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ. ನಾಗೇಶ್ ಒಂದು ನಾಗೇಶ್ ಒಂದು ಅಡುಗೆ ಮಾಡ್ಕೊ. ನೀವು ಯಾಕೆ ಬಂದ್ರಿ? ನಾವು ಬಂದಿರೋದು ನಮ್ಮ ಕಾರ್ಯಕರ್ತರ ಮ್ಯಾಗ ಹಲ್ಲೆ ಮಾಡಕ್ಕೆ ಬಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು. ಅಲ್ಲಿ ಎಲ್ಲರಿಗೂ ಸಂವಿಧಾನಬದ್ಧ ಹಕ್ಕದ ವಿರೋಧ ಮಾಡಕ್ಕೆ. ಸಿದ್ದರಾಮಯ್ಯ ಅವರು ಪಾಕಿಸ್ತಾನ ಏಜೆಂಟ್ ಥರ ಮಾತಾಡ್ರೆ ಮತ್ತೆ ಏನು ಮಾಡ್ಬೇಕು ದೇಶದ ಜನ? ಇದು ಯಾವುದೇ ರಾಜ್ಯ ಸರ್ಕಾರ ಯಾವ ರೀತಿ ಸರ್ಕಾರ ನಡೆಸತೈತಿ, ಏನು ನಡೆಸ್ಯಾರೋ ಅದ್ರ ಬಗ್ಗೆ ಮಾತಾಡಿ ನಮ್ಮ ಕಾರ್ಯಕರ್ತರ. ದೇಶದ ಮೇಲೆ ಹಲ್ಲೆ ಆಗೈತಿ, ಆ ಹಲ್ಲೆ ಬದಲು ಅವರು ವಿರೋಧ ವ್ಯಕ್ತಪಡಿಸಿದಾರೋ ಇದ್ರ ಸಂಬಂಧ ಮಾತಾಡಿದ ನಮ್ಮ ಕಾರ್ಯಕರ್ತರು. ಹೊರತಾಗಿದ್ದು ಯಾವುದೇ ಇದರ ರಾಜಕೀಯ ಬದಲು ಮಾತಾಡಿಲ್ಲ. ದೇಶ ಪ್ರೇಮ ಇರೋದರಿಂದ ನಮ್ಮ ಕಾರ್ಯಕರ್ತರು ಮಾತಾಡಿದ್ದಾರೆ. ಎಷ್ಟು ಜನ ಅದಾರ ಸರ್ ನಿಮ್ಮ ಕಾರ್ಯಕರ್ತರು? 5 ಜನ ಅದಾರ. ಅವ್ರನ್ನ ಅರೆಸ್ಟ್ ಮಾಡ್ಯಾರು. ಯಾವುದೇ ಪೊಲೀಸ್ ಸ್ಟೇಷನ್ದಾಗ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ತೊಗೊಂಡು ಅಡ್ಡಾಡತ್ತಾರು. ಈ ಸಿಟಿ ರವಿ ಥರ ಒಂದು ಪ್ರಕರಣ ಮತ್ತೊಂದು ಮಾಡುವಂಥ ಒಂದು ದುರುದ್ದೇಶದರಾಗ ಸರ್ಕಾರದ ಕಾಣತೈತಿ. ತಗೊಂಡ್ಬಿಡೋಣ. ಸ್ವಲ್ಪ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪಾಕಿಸ್ತಾನದ ಪರವಾಗಿ ಮತ್ತು ಪಾಕಿಸ್ತಾನದ ಮೃದು ಧೋರಣೆಯಿಂದ ಏನು ಮಾತಾಡಿದ್ರು, ಜಮ್ಮು ಕಾಶ್ಮೀರದಲ್ಲಿ ಹಿಂದೂ ನರಮೇಧವನ್ನು ಮಾಡಿದಂಥ ಮುಸ್ಲಿಂ ಭಯೋತ್ಪಾದಕರು ಪಾಕಿಸ್ತಾನದ ಕುಂಭಕ್ಕಿನಿಂದ ಮಾಡಿದ್ದಾರೆ ಅಂತ ಇಡೀ ಜಗ್ ಜಾರಿಯಾಗಿದೆ. ಮತ್ತು ಇಡೀ ದೇಶದ ಜನ ಅದನ್ನು ವಿರೋಧ ಮಾಡ್ತಾ ಇದೆ. ಇಡೀ ದೇಶದ ಜನರ ರಕ್ತ ಕುದಿತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪಾಕಿಸ್ತಾನ ಪರವಾಗಿ ಮೃದು ಧೋರಣೆಯಿಂದಾಗಿ ಮಾತಾಡಿ ಇವತ್ತು ಪಾಕಿಸ್ತಾನ ಮೀಡಿಯಾದೊಳಗೆ ಸುದ ಸಿದ್ದರಾಮಯ್ಯ ಹೈಲೈಟ್ ಆಗಿಬಿಟ್ಟಿದ್ದಾರೆ. ಅದ್ರ ಪ್ರಶ್ನೆ ಮಾಡಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಹಾನಗರದ ಮಹಿಳಾ ಮೋರ್ಚಾ ಅಧ್ಯಕ್ಷತ ಶಿಲ್ಪಾ ಕೇಕ್ರಿ ಅವರು ಪ್ರಶ್ನೆ ಮಾಡಿದಾಗ ಅವ್ರ ಮೇಲೆ ಪ್ರಶ್ನೆ ಕೇಳಬೇಕು. ರಾಜ್ಯದ ಮುಖ್ಯಮಂತ್ರಿ ನೀವ್ಯಾಕೆ ಪಾಕಿಸ್ತಾನ ಪರವಾಗಿ ಯಾಕೆ ಮಾತಾಡಿದಿರಿ, ಪಾಕಿಸ್ತಾನ ಬದಲು ಯಾಕೆ ಮೃದು ಧೋರಣೆ ನೀವು ತಾಳಿದಿರಿ ಅಂತ ಕೇಳೋದೇನು ತಪ್ಪ? ಮುಖ್ಯಮಂತ್ರಿ ಬೆಳಗಾವಿಗೆ ಬಂದಾಗ ಕೇಳೋದು ತಪ್ಪ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜಾಪ್ರಭುತ್ವದ ಹಕ್ಕಿದೆ ಎಲ್ಲರೂ ಕೇಳಲಿಕ್ಕೆ. ಆ ಕೇಳಿದಂಥ ನಮ್ಮ ಶಿಲ್ಪಾ ಕೇಕ್ರಿ ಅವ್ರ ಮೇಲೆ ಇವತ್ತು ಹಲ್ಲೆ ನಡೆದಿದೆ. ಅಲ್ಲಿದ್ದಂಥ
ಕೆಲವೊಂದು ಗುಂಡಾ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದೆ. ಮತ್ತು ಈಗಾಗಲೇ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ತಕ್ಷಣ ಅವ್ರನ್ನ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಆ ಮಹಿಳಾ ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ನಾವು ನಿತ್ಯ ನಿಲ್ತೀವಿ. ಆ ಮಹಿಳಾ ಕಾರ್ಯಕರ್ತರು ನಮ್ಮ ಸರ್ಕಾರ, ಈ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದಾರೆ. ಅವ್ರು ಯಾಕೆ ಹಾಕಿದಾರೆ? ಪಾಕಿಸ್ತಾನ ಪರವಾಗಿ ಅವ್ರು ಮಾತಾಡಿದ ನಂತರ ಅವ್ರು ಘೋಷಣೆ ಹಾಕಿದ್ದಾರೆ. ಅದ್ರಾಗ ಏನು ತಪ್ಪಿಲ್ಲ. ಆ ಮಹಿಳಾ ಕಾರ್ಯಕರ್ತರ ರಕ್ಷಣೆ ನಾವು ಸದಾ ಭಾರತೀಯ ಜನತಾ ಪಾರ್ಟಿ ನಿತ್ಯ ನಿಲ್ತದೆ ಅನ್ನುವಂಥ ಸಂದರ್ಭ ನಾವು ಹೇಳಕ್ಕೆ ಇಚ್ಛಪಡ್ತೀವಿ. ಕ್ಯಾಂಪ್ ಠಾಣೆ ಒಳಗೆ ಇಲ್ಲಲ್ಲ, ಎಲ್ಲಿದ್ದಾರೆ ಅವ್ರು? ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಅವ್ರು ಎಲ್ಲಿ ಹೋದಾರು ನಾವು ಈಗ ಅಲ್ಲಿ ನಾವು ಉದ್ಯಮ ಸ್ಟೇಷನ್ಗೆ ಹೋಗಿ ಬಂದೀವಿ. ಈಗ ಈ ಸ್ಟೇಷನ್ಗೆ ಬಂದೀವಿ, ಇಲ್ಲಿ ತೊಗೊಂಡ್ಬರ್ತು ಅಂತ ಹೇಳಿದಾರೆ. ಈ ಮೊನ್ನೆ ಶೇಖರಪ್ಪ ಸಾಹೇಬ್ರು ಹೇಳಿದಾರೆ, ಇಲ್ಲೇ ಕರೆಸ್ತೀವಿ, ಇಲ್ಲೇ ಕರ್ಕೊಂಡ್ಬರ್ತು ಅಂತ ಹೇಳಿದಾರೆ. ನೋಡೋಣ, ಕಾಯ್ತೀವಿ, ವೇಟ್ ಮಾಡ್ತೀವಿ. ಸರ್ಕಾರನೇ ಯಾಮಾರ್ಷನ್ ಮತ್ತೇನು ಇಡೀ ಜಿಲ್ಲೆ ತುಂಬ ಅಡ್ಡಾಡ್ತಾರೋ, ಕಬ್ಬಿನ ಪಡಕ್ಕೆ ಹೋಯ್ತಾರೋ, ಮತ್ತೆ ಯಾವುದೇ ಟ್ರೈನಿನ ಫೈರಿಗೆ ಹೋಯ್ತಾರೋ, ನೋಡೋಣಲ್ಲ ಇವ್ರು ಏನು ಮಾಡ್ತಾರೋ, ಕಾದು ನೋಡೋಣ. ಸುಭಾಷ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ. ಎಲ್ಲಿ ಬಂದ್ರಿ? ಏ ಬ್ಯಾಡ್ರಿ, ಒಂದು 10 ನಿಮಿಷ ಬರ್ತೇನೆ ಅಂತ ಹೇಳಿದಾರು. ಕಾಂಗ್ರೆಸ್ ಕಾರ್ಯಕರ್ತರು ಎಷ್ಟು ಬಂದಿದ್ರು. ಚಲೋ ಪ್ರತಿಕ್ರಿಯೆ ಕೊಟ್ಟಿದ್ರು. ಈ ಬೆಳಕರು ನಾವು ಕಂಪ್ಲೇಂಟ್ ಕೊಡಕ್ಕೆ ಇನ್ನೇನು ಕರ್ಕೊಂಡು ಬಂದಿರ್ತೀವಿ ನೋಡಿ ಹೇಳ್ತೀನಿ ಸರ್.